ಹಲೋ ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ. ಈ ವಿಡಿಯೋದಲ್ಲಿ ನಾವು ಟ್ಯಾಕ್ಟೈಲ್ ಸ್ಟಿಮ್ಮಿಂಗ್ ಮತ್ತು ವೆಸ್ಟಿಬ್ಯುಲರ್ ಸ್ಟಿಮ್ಮಿಂಗ್ನ ಹೇಗೆ ಕಡಿಮೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ವೆಸ್ಟಿಬ್ಯುಲರ್ ಸ್ಟಿಮ್ಮಿಂಗ್ ಅಂತ ಬಂದಾಗ ಅವರು ಮೂಮೆಂಟ್ನ ಸೀಕ್ ಮಾಡ್ತಾ ಇರ್ತಾರೆ. ಜಂಪಿಂಗು ಅಥವಾ ಟರ್ನಿಂಗ್ ಅರೌಂಡು ಅಥವಾ ರಾಕಿಂಗು ಇದೆಲ್ಲ ವೆಸ್ಟಿಬ್ಯುಲರ್ಗೆ ಬರುತ್ತೆ. ಇದಕ್ಕೆ ಯಾವ್ಯಾವ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು ಅಂತ ನಾನು ಆಲ್ರೆಡಿ ಎಪಿಸೋಡ್ 13ನಲ್ಲಿ ಹೈಪರ್ ಆ್ಯಕ್ಟಿವಿಟಿ ಅನ್ನೋ ಒಂದು ಎಪಿಸೋಡಲ್ಲಿ ನಾನು ಹಾಕಿದ್ದೀನಿ. ನೀವು ಎಪಿಸೋಡ್ 13ನ ನೀವು ಚೆಕ್ ಮಾಡಬಹುದು. ವೆಸ್ಟಿಬ್ಯುಲರ್ ಸ್ಟಿಮ್ಮಿಂಗ್ಗೆ ನಾನು ಆರರ ಜೊತೆಗೆ ಯಾವ್ಯಾವ ಥರ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾ ಇದ್ದೀನಿ ಅನ್ನೋ ಸ್ನಿಪ್ಪೆಟ್ಸ್ನ ಕೂಡ ನೀವು ಅದೇ ಎಪಿಸೋಡಲ್ಲಿ ನೀವು ನೋಡಬಹುದು. ನಾನು ಮತ್ತೆ ಅದೇ ಕಂಟೆಂಟ್ನ ಈ ವಿಡಿಯೋದಲ್ಲಿ ಹಾಕಲ್ಲ. ಸೊ ವೆಸ್ಟಿಬ್ಯುಲರ್ ಸ್ಟಿಮ್ಮಿಂಗ್ ಆಕ್ಟಿವಿಟೀಸ್ ಯಾವ್ಯಾವ್ದು ಮಾಡಿಸಬಹುದು ಅಂತ ನಾನು ಈ ವಿಡಿಯೋದಲ್ಲಿ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಆಲ್ರೆಡಿ ಎಪಿಸೋಡ್ 13ನಲ್ಲಿ ಇರೋದ್ರಿಂದ. ಸೊ ಜಂಪಿಂಗ್ ಆಕ್ಟಿವಿಟಿ, ಸ್ಕೇಟಿಂಗ್, ಸ್ವಿಮ್ಮಿಂಗ್ ಮತ್ತು ಎಲ್ಲ ಥರದ ಫಿಸಿಕಲ್ ಆ್ಯಕ್ಟಿವಿಟೀಸು, ಪಾರ್ಕಲ್ಲಿರೋ ಸ್ವಿಂಗ್, ಜಾರಬಂಡೆ ಮತ್ತು ರಾಕ್ ಕ್ಲೈಂಬಿಂಗ್ ಅಥವಾ ಏಣಿ ಹತ್ತೋದು, ಹಗ್ಗ ಹತ್ತೋ ಆ್ಯಕ್ಟಿವಿಟಿ, ಟ್ರೆಪಿಸ್ ಬಾರ್ಸ್ ಅಂತ ಬರುತ್ತೆ, ಅದನ್ನು ಮಾಡಿಸಬಹುದು. ಮತ್ತು ಕುಂಟೆಬಿಲ್ಲೆ, ರನ್ನಿಂಗ್ ರೇಸ್ ಅಥವಾ ಕುಂಟ್ಕೊಂಡು ಹಿಡಿಯೋ ಆಟ, ಈ ಥರ ಆ್ಯಕ್ಟಿವಿಟೀಸ್ನ ನೀವು ವೆಸ್ಟಿಬ್ಯುಲರ್ ಸ್ಟಿಮ್ಮಿಂಗಿಗೆ ಪ್ಲ್ಯಾನ್ ಮಾಡಿಕೊಂಡು ಮಾಡಿಸೋದ್ರಿಂದ ವೆಸ್ಟಿಬ್ಯುಲರ್ ಸ್ಟಿಮ್ಮಿಂಗ್ ನಮ್ಮ ಮಕ್ಕಳಲ್ಲಿ ಕಡಿಮೆ ಆಗುತ್ತೆ. ನಿಮ್ಮ ಮಗು ವೆಸ್ಟಿಬ್ಯುಲರ್ ಇನ್ಪುಟ್ನ ಸೀಕ್ ಮಾಡ್ತಿದೆಯೋ ಇಲ್ವೋ ಅನ್ನೋದಕ್ಕೆ ಈ ಕೆಲವೊಂದು ಇಂಡಿಕೇಷನ್ಸ್ ಇರೋದನ್ನ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಇದು ಯಾವ್ದಾದ್ರು ನಿಮ್ಮ ಮಕ್ಕಳಲ್ಲಿ ಕಂಡು ಬಂದಲ್ಲಿ ನೀವು ಈ ಆ್ಯಕ್ಟಿವಿಟೀಸ್ನ ಮಾಡಿಸೋದ್ರ ಮೂಲಕ ಅವ್ರಿಗೆ ಬೇಕಾಗಿರೋ ಸೆನ್ಸರಿ ಇನ್ಪುಟ್ನ ಫುಲ್ಫಿಲ್ ಮಾಡಬಹುದು. ನೆಕ್ಸ್ಟ್ ಒಂದು ಟ್ಯಾಕ್ಟೈಲ್ ಸ್ಟಿಮ್ಮಿಂಗ್. ಟ್ಯಾಕ್ಟೈಲ್ ಸ್ಟಿಮ್ಮಿಂಗ್ ಅಂದ್ರೆ ಏನು? ಮಕ್ಕಳು ಎಲ್ಲ ಥರದ ಸರ್ಫೇಸ್ನ ಮುಟ್ತಾ ಇರ್ತಾರೆ ಅಂತ. ಟ್ಯಾಕ್ಟೈಲ್ ಅಂತ ಅಂದರೆ ಟಚ್ ಅಂತ. ಆಟಿಸಮ್ ಸ್ಪೆಕ್ಟ್ರಮಲ್ಲಿ ಕೆಲವು ಮಕ್ಕಳು ಹೈಪೋ ಸೆನ್ಸಿಟಿವ್ ಆಗಿದೆ, ಕೆಲವು ಮಕ್ಕಳು ಹೈಪರ್ ಸೆನ್ಸಿಟಿವ್ ಆಗಿರ್ತಾರೆ. ಹೈಪರ್ ಸೆನ್ಸಿಟಿವ್ ಅಂದರೆ ಕೆಲವು ಮಕ್ಕಳಿಗೆ ನಾವು ಹಗ್ ಮಾಡ್ಕೊಳ್ಳೋದು ಕೂಡ ಇಷ್ಟ ಆಗೋದಿಲ್ಲ, ದೂರ ತಳ್ತಾ ಇರ್ತಾರೆ, ಮುಟ್ಟಿಸ್ಕೊಳ್ಳೋಕೆ ಇಷ್ಟ ಆಗ್ತಾರಲ್ಲ, ಇದು ಹೈಪರ್ ಸೆನ್ಸಿಟಿವ್. ಹಾಗೆಯೇ ಕೆಲವೊಂದು ಟೆಕ್ಸ್ಚರ್ಸ್ ಕೂಡ ಅವ್ರಿಗೆ ಇಷ್ಟ ಆಗ್ತಾ ಇರಲ್ಲ. ಮರಳಿರಬಹುದು ಅಥವಾ ಬೇರೆ ಥರದ ರವೆ, ಚಪಾತಿ ಹಿಟ್ಟು, ಈ ಥರದ್ದೆಲ್ಲ ಟೆಕ್ಸ್ಚರ್ಸ್ ಇಷ್ಟ ಆಗಲ್ಲ. ಇದನ್ನು ಹೈಪರ್ ಸೆನ್ಸಿಟಿವ್ ಅಂತ ಕರೀತಾರೆ. ಹೈಪರ್ ಸೆನ್ಸಿಟಿವ್ ಇರೋ ಮಕ್ಕಳಿಗೆ ನಾವು ದಿನ ಅದೇ ಟೆಕ್ಸ್ಚರ್ನ ಕೊಟ್ಟು ಅವ್ರಿಗೆ ಅಭ್ಯಾಸ ಮಾಡಿ ಅವ್ರಿಗೆ ಆ ಟೆಕ್ಸ್ಚರ್ನ ಕಂಫರ್ಟಬಲ್ ಮಾಡಬೇಕಾಗತ್ತೆ. ಒಂದು ಮಗುಗೆ ರವೆ ಇಷ್ಟ ಇಲ್ಲ, ರವೆ ಕಂಡ್ರೆ ದೂರ ಹೋಗುತ್ತೆ ಅಂತಂದರೆ ದಿವಸ ಸ್ವಲ್ಪ ರವೆನ ಮುಟ್ಸಿ ಆಳ್ತಾ ಇದೆ ಅಂದ ತಕ್ಷಣ ತೆಗ್ದಿಡಿ. ದಿನ ನೀವು ಒಂದು ಚುರ್ಚುರೆ ಮಾಡೋದ್ರಿಂದ ಅವರಲ್ಲಿರೋ ಸೆನ್ಸಿಟಿವಿಟಿ ಲೆವೆಲ್ಲು ಆ ಟೆಕ್ಸ್ಚರ್ಗೆ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಹೈಪೋ ಸೆನ್ಸಿಟಿವ್ ಬಗ್ಗೆ ಮಾತಾಡೋಣ. ಹೈಪೋ ಸೆನ್ಸಿಟಿವ್ ಅಂತ ಅಂದರೆ ಮಕ್ಕಳಿಗೆ ತುಂಬ ಟೆಕ್ಸ್ಚರ್ ಸೀಕಿಂಗ್ ಬಿಹೇವಿಯರ್ ಇರುತ್ತೆ. ಸೊ ಎಲ್ಲ ಥರ ಟೆಕ್ಸ್ಚರ್ನ ಅವರು ಫೀಲ್ ಮಾಡಿ ನೋಡ್ತಾ ಇರ್ತಾರೆ. ಈಗ ನೀವು ಇದೊಂದು ಮೊಬೈಲ್ ಇದೆ ಅಂದ್ಕೊಳ್ಳಿ, ಇದನ್ನು ಕೊಟ್ಟರೆ ಈ ಥರ ಹೀಗೆ ಸವರ್ಕೊಂಡು ನೋಡೋದು. ಫರ್ ಇರ್ಬೋದು, ಫರ್ನ ಇಷ್ಟ ಆಗುತ್ತೆ ಅವರಿಗೆ ಟೆಕ್ಸ್ಚರ್. ಸೊ ತುಂಬ ಟೆಕ್ಸ್ಚರ್ನ ಸೀಕ್ ಮಾಡ್ತಾ ಇರ್ತಾರೆ. ಸೊ ಹೈಪೋ ಸೆನ್ಸಿಟಿವ್ ಮಕ್ಕಳಿಗೆ ನೀವು ಡಿಫ್ರೆಂಟ್ ಟೆಕ್ಸ್ಚರ್ ಜೊತೆ ಆಟ ಆಡಿಸ್ಬೇಕಾಗತ್ತೆ. ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ರವೆ ಇರಬಹುದು, ಅಥವಾ ಸೋಪ್ ವಾಟರು, ಶೇವಿಂಗ್ ಫೋಮು, ಇದು ಮತ್ತು ಕಾಟನ್ನು, ಈ ಥರ ಡಿಫ್ರೆಂಟ್ ಟೆಕ್ಸ್ಚರ್ಸ್ನ ನೀವು ಅವ್ರ ಬಾಡಿ ಮೇಲೆ ರಬ್ ಮಾಡೋದು, ಎಕ್ಸ್ಪೋಜರ್ ಕೊಡಬೇಕು ಅವರಿಗೆ. ಸೊ ಅವ್ರದ್ದು ಸೆನ್ಸರಿ ನೀಡ್ ಏನಿದೆ ಅದು ಫುಲ್ಫಿಲ್ ಆದಮೇಲೆ ಅವರು ಆ ಥರ ಟಚ್ ಮಾಡೋದನ್ನ, ಫೀಲ್ ಮಾಡೋದನ್ನ ಬಿಡ್ತಾರೆ. ಟ್ಯಾಕ್ಟೈಲ್ ಸ್ಟಿಮ್ಮಿಂಗಿಗೆ ನೀವು ಬೇಕಾದ್ರೆ ಕಾರ್ನ್ಫ್ಲೋರ್ಗೆ ವಾಟರ್ ಹಾಕಿಬಿಟ್ಟು ಆಟ ಆಡಿಸ್ಬಹುದು, ಚಪಾತಿ ಹಿಟ್ಟು ಕಲಿಸ್ಬೋದು, ದೋಸೆ ಸಂಪಳದಲ್ಲಿ ಕೈ ಹಾಕಿ ಈ ಥರ ಮಿಕ್ಸ್ ಮಾಡೋದನ್ನ ಕಲಿಸ್ಬಹುದು, ಸ್ಲೈಮ್, ಪ್ಲೇಡೋ, ತೆರಾಪುಟ್ಟಿ, ಈ ಥರ ಡಿಫ್ರೆಂಟ್ ಟೆಕ್ಸ್ಚರ್ಸ್ನ ನೀವು ಎಕ್ಸ್ಪೋಜರ್ನ ಕೊಡಬೇಕಾಗುತ್ತೆ. ಮತ್ತು ಫೇಕ್ ಗ್ರಾಸು, ಹತ್ತಿ, ಒದ್ದೆ ಬಟ್ಟೆ, ಕಾಳುಗಳು, ಅಕ್ಕಿ, ರಾಗಿ ಮತ್ತು ಕಲ್ಗಳ ಮೇಲೆ ನಡೆಸೋದು. ಮತ್ತು ಒಂದಷ್ಟು ಸೆನ್ಸರಿ ಟಾಯ್ಸ್ ಬರುತ್ತೆ, ಕೈನೆಟಿಕ್ ಸ್ಯಾಂಡ್ ಅಂತ ಬರುತ್ತೆ, ಅದರಲ್ಲಿ ಮೋಲ್ಡ್ಸ್ ಮಾಡೋದು. ಇದೆಲ್ಲ ಮಾಡಿಸೋದ್ರಿಂದ ಟ್ಯಾಕ್ಟೈಲ್ ಇಶ್ಯೂಸು ಅವರಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಅವ್ರು ಸೀಕ್ ಮಾಡೋದನ್ನ ಕೂಡ ಕಡಿಮೆ ಮಾಡ್ತಾರೆ. ಟ್ಯಾಕ್ಟೈಲ್ ಸ್ಟಿಮ್ಮಿಂಗ್ ಏನಾದ್ರು ನಿಮ್ಮ ಮಗುವಲ್ಲಿ ಇದೆ ಅಂತ ಆದರೆ ನೀವು ಈ ಥರ ಡಿಫ್ರೆಂಟ್ ಟೆಕ್ಸ್ಚರ್ಗಳನ್ನ ಅವರ ಕೈಗೆ ಮತ್ತು ಕಾಲಿಗೆ ರಬ್ ಮಾಡೋದ್ರ ಮೂಲಕ ಮತ್ತು ಟಚ್ ಮಾಡಿಸೋದ್ರ ಮೂಲಕ ನೀವು ಕಡಿಮೆ ಮಾಡಬಹುದು. ಇದೆಲ್ಲ ಬೇಸಿಕಲಿ ಡೋರ್ ಮ್ಯಾಟ್ಸು. ನಾನಿಲ್ಲೇ ಬ್ಯಾಂಗ್ಳೂರಲ್ಲಿ ಡಿಮಾರ್ಟಲ್ಲಿ ತೊಗೊಂಬಂದಿದ್ದು ನಾನು. ಅದ್ರ ಜೊತೆಗೆ ಡಿಫ್ರೆಂಟ್ ಟೆಕ್ಸ್ಚರ್ಡ್ ಬಾಲ್ಗಳು ನೋಡಿ, ಇದರಲ್ಲಿ ಸ್ಪೈಕ್ಸ್ ಇದೆ. ಈ ಮಲ್ಟಿ ಕಲರ್ಡ್ ಬಾಲ್ ಏನಿದೆ ಅದರ ಟೆಕ್ಸ್ಚರು ತುಂಬ ಸಾಫ್ಟ್ ಇದೆ. ಮತ್ತು ಶೂ ಪಾಲಿಷ್ ಮಾಡೋ ಬ್ರಷ್ ಥರ ಬರುತ್ತೆ, ಇದು ಸ್ಟೇಷ್ನರಿಯಲ್ಲಿ ಸಿಗುತ್ತೆ. ಇದ್ರದ್ದು ಬ್ರಿಸಲ್ಸ್ ಕೂಡ ಸ್ವಲ್ಪ ರಫ್ ಇರುತ್ತೆ. ಸೊ ಇದನ್ನು ಕೈಗೆ ಕಾಲಿಗೆ ಪ್ರೆಸ್ ಮಾಡೋದ್ರಿಂದ ಇದು ಮೈಯುಜಕ್ಕೆ ಅಂತ ಸಿಗುತ್ತಲ್ಲ, ಹೀರೆಕಾಯಿ ನಾರು ಆ ಥರದ್ದು. ಮತ್ತು ಇದು ಸ್ಕ್ರಾಚ್ ಬ್ರೈಟ್ದು ಸ್ಪಾಂಜು. ಈ ಬ್ರಷ್ಷು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ನಾನು ಲಾಸ್ಟ್ ವಿಡಿಯೋಲಿ ಇದ್ರ ಬಗ್ಗೆ ಹೇಳಿದ್ದೆ. ಈ ಥರ ಡಿಫ್ರೆಂಟ್ ಟೆಕ್ಸ್ಚರ್ಸ್ ಏನಿದೆ ಅದನ್ನು ನಾವು ಅವರ ಕೈಗಳಿಗೆ, ಕಾಲುಗಳಿಗೆ ಎಲ್ಲದಕ್ಕೂ ರಬ್ ಮಾಡಿ ಎಕ್ಸ್ಪೋಜರ್ನ ಕೊಡಬೇಕಾಗತ್ತೆ. ನೀವು ಎಕ್ಸಿಬಿಷನ್ಗಳಿರುತ್ತಲ್ಲ ಅದರಲ್ಲೆಲ್ಲ ಹೋದಾಗ ಸೆನ್ಸರಿ ಟಾಯ್ಸ್ ಅಂತಲೇ ಒಂದು ಇಟ್ಟಿರ್ತಾರೆ. ನೀವು ಕೇಳಿದ್ರೆ ಅದು ಸಿಗುತ್ತೆ ಈ ಥರದ್ದೆಲ್ಲ. ಆ್ಯಕ್ಚುಲಿ ನಾನು ತುಂಬ ಎಕ್ಸಿಬಿಷನ್ಸಲ್ಲಿ ನೋಡಿ ಮಾಡಿ ತೊಗೊಂಬಂದಿದ್ದು. ಇದೆಲ್ಲ ನಿಮಗೆ ಟ್ಯಾಕ್ಟೈಲ್ ಸ್ಟಿಮ್ಮಿಂಗ್ನ ಕಡಿಮೆ ಮಾಡೋಕ್ಕೆ ತುಂಬಾ ಉಪಯೋಗ ಆಗುತ್ತೆ.
ಇನ್ನು ನಾನು ಮನೆಯಲ್ಲಿರೋ ಕಡಲೆಬೇಳೆ, ಅಕ್ಕಿ, ರಾಗಿ ಈ ಥರದ್ದು ಒಂದು ಟ್ರೇಗೆ ಹಾಕಿ ಅದರಲ್ಲಿ ಈ ಥರ ಸೋಯಾ ಬೀನ್ಸು ಅಥವಾ ರಾಜ್ಮಾ ಆ ಥರದನ್ನ ಹಾಕಿ ಕೊಡ್ತೀನಿ. ಅದರಲ್ಲಿ ಕಾಳುಗಳನ್ನ ಎತ್ತಕ್ಕೆ ಹೇಳ್ತೀನಿ ಮತ್ತು ABCD ಬರೆಸ್ತೀನಿ. ಸೊ ಈ ಥರ ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಇದರಿಂದನೂ ಕೂಡ ಅವರಿಗೆ ಒಳ್ಳೆ ಟ್ಯಾಕ್ಟೈಲ್ ಇನ್ಪುಟ್ ಸಿಗುತ್ತೆ. ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿಮಗೇನಾದರೂ ಪ್ರಶ್ನೆ, ಕಮೆಂಟ್ಸ್ ಏನಾದರೂ ಇದ್ದಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮಸ್ಕಾರ.